ಹಾಯ್, ಮೈ ನೇಮ್ ಇಸ್ ವಂದನಾ. ನಾನು ಯೂನಿವರ್ಸಲ್ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ತಗೋತಾ ಇದ್ದೀನಿ. ನಾನು ಯು ಪಿ ಎಸ್ ಸಿಗೆ ಆ್ಯಕ್ಚುಲಿ ಕೋಚಿಂಗ್ ತೊಗೊತಿರೋದು. ಬಟ್ ಕೆ ಪಿ ಎಸ್ ಸಿ ಎಕ್ಸಾಮ್ ಬಂದಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಅಟೆಂಪ್ಟ್. ಆ್ಯಂಡ್ ಪೇಪರ್ 1 ಬಂದ್ಬಿಟ್ಟು ನಂಗೆ ಮಾಡ್ರೇಟ್ ಇತ್ತಂತ ಅನ್ನಿಸ್ತು. ಪೇಪರ್ 2 ಬಂದ್ಬಿಟ್ಟು ಇಟ್ ವಾಸ್ ಈಸಿ. ಪೇಪರ್ 1 ಬಗ್ಗೆ ಮಾತಾಡೋಕೆ ಬಂದರೆ, ಲೈಕ್ ಹಿಸ್ಟ್ರಿ ನಮಗೆ ಚಂದ್ರಮೋಹನ್ ಸರ್ ಮಾಡಿದರು. ಆ್ಯಂಡ್ ದೇರ್ ವರ್ ವೆರಿ ಡೈರೆಕ್ಟ್ ಕ್ವೆಶನ್ಸ್ ಫ್ರಮ್ ಹಿಸ್ ನೋಟ್ಸ್. ಐ ಥಿಂಕ್ ಅವ್ರ ಕೋಚಿಂಗ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಮತ್ತು ಅದಾದಮೇಲೆ ಜಿಯೋಗ್ರಫಿಗೆ ಬಂದರೆ, ಜಿಯೋಗ್ರಫಿ ಲೈಕ್ ವರ್ಡ್ ಬೇಸಿಸ್, ಮ್ಯಾಪ್ ಬೇಸ್ಡ್ ಏನು ಕ್ವೆಶನ್ಸ್ ಇತ್ತು, ಇಟ್ ವಾಸ್ ವೆರಿ ಗುಡ್. ಸೊ ಅದು ಚೆನ್ನಾಗಾಯಿತು. ಅದು ಬಿಟ್ಟರೆ ನೆಕ್ಸ್ಟ್ ಎಕನಾಮಿಕ್ಸ್ ಕೂಡ ಅಷ್ಟೇ ದೀಪಕ್ ಸರ್ ಮಾಡಿರೋದು. ಲೈಕ್ ಹಿ ಕಂಪೇರ್ಡ್ ದ ಫೈನಾನ್ಸ್ ಕಮಿಷನ್ಸ್, ಅದರದ್ದು ಕಂಪ್ಯಾರಿಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು. ದೇರ್ ವರ್ ವೆರಿ ಡೈರೆಕ್ಟ್ ಕ್ವೆಶನ್ಸ್ ಫ್ರಮ್ ದ್ಯಾಟ್ ಆಲ್ಸೋ. ಅದಾದಮೇಲೆ ನೆಕ್ಸ್ಟ್ ಇನ್ನು ಪೇಪರ್ 2 ಬಂದರೆ ಮೆಂಟಲ್ ಎಬಿಲಿಟಿ ಆ್ಯಂಡ್ ಮ್ಯಾಥ್ಸ್ ಕ್ವೆಶನ್ಸ್ ಅದರಿಂದ ತೆಗೆದಿರೋದ್ರಿಂದ ಇಟ್ ವಾಸ್ ವೆರಿ ಈಸಿ ಟು ಕ್ರ್ಯಾಕ್ ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಯಾರು ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಲೈಕ್ ಅದನ್ನು ಓದಿರ್ತಾರೆ, ಎನ್ವೈರನ್ಮೆಂಟ್ ಶ್ರೀಕಾಂತ್ ಸರ್ ಮಾಡಿದ್ದು. ಸೊ ಎಕನಾಮಿಕ್ಸ್ ಸರ್ವೆಯಿಂದ ಡೈರೆಕ್ಟಾಗಿ ಕ್ವೆಶನ್ಸ್ ಬಂದಿತ್ತು. ಸೊ ಇಟ್ ವಾಸ್ ವೆರಿ ಈಸಿ ಅಂತ ನನಗೆ ಅನ್ನಿಸ್ತು. ಬಟ್ ಯಾ, ಲೈಕ್ ಕಂಟಿನ್ಯೂಸ್ ಪ್ರಿಪ್ರೇಷನ್ ಇರೋರು ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಬಟ್ ನಮ್ಮದು ಜಸ್ಟ್ ಕೋಚಿಂಗ್ ಸ್ಟಾರ್ಟ್ ಆಗಿ 4-5 ಮಂತ್ಸ್ ಆಗಿರೋದ್ರಿಂದ, ಬಟ್ ಇಲ್ಲಿನ ಕೋಚಿಂಗ್ ಚೆನ್ನಾಗಿದೆ. ಲೈಕ್ ಐ ಫೆಲ್ಟ್ ಇಟ್, ನಾವು ಕ್ಲಾಸ್ ಕೇಳಿನೇ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಂದರೆ, ದ ಹೂ ಹ್ಯಾವ್ ಟೇಕನ್ ದ ಪ್ರಾಪರ್ ಕೋಚಿಂಗ್ ಅವ್ರಿಗೆ ಇನ್ನೂ ಈಸಿ ಆಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ದಟ್ಸ್ ಆಲ್. Hello all, welcome to Universal Group of Institutions, Bengaluru. Today we are discussing about the KS paper 1. ಮೊನ್ನೆ ಭಾನುವಾರ ಆದಂತಹ KPSC ಪ್ರಿಲಿಮಿನರಿ ಅಂದರೆ ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ ಪೇಪರ್ 1 ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. What is the first reaction? First reaction is very simple. Paper 1 was not very easy. Paper 1 was easy with respect to two things. ಎರಡು ಘಟನೆಗೆ ಹೋಲಿಸಿದ್ರೆ, ಅಂದರೆ ಒಂದು, ಪೇಪರ್ 1 ಪೇಪರ್ 2ಗೆ ಹೋಲಿಸಿದಲ್ಲಿ ಪೇಪರ್ 1 ಖಂಡಿತವಾಗಿಯೂ ಈಸಿ ಇತ್ತು. ಮತ್ತು ಅದೇ ಪೇಪರ್ 1 ಆಗಸ್ಟಲ್ಲಿ ನಡೆದಂತಹ ಎಕ್ಸಾಮ್ಗೆ ಕಂಪೇರ್ ಮಾಡಿದರೆ ಪೇಪರ್ 1 ವಾಸ್ ಈಸಿ. ಡಸ್ ಇಟ್ ಮೀನ್ ದಟ್ ಕಟ್ ಆಫ್ ತುಂಬಾ ಹೆಚ್ಚಾಗುತ್ತಾ ಅನ್ನೋದು ನಮ್ಮಲ್ಲಿ, ವಿ ಆಲ್ವೇಸ್ ಹ್ಯಾವ್ ದಿಸ್ ಕ್ವೆಶನ್, ಬಿಕಾಸ್ ಒಂದ್ಸರಿ ಎಕ್ಸಾಮ್ ಆದಮೇಲೆ ವಿ ಕೀಪ್ ಆನ್ ಸ್ಪೆಕ್ಯುಲೇಟಿಂಗ್, ಏನು ಅಂತಂದರೆ ಪೇಪರ್ ಕಂಪ್ಲೀಟ್ಲಿ ಈಸಿ ಇತ್ತಾ ಅಥವಾ ಹೇಗೆ ಅಂತ. ಈ ನಮ್ಮ ಒಂದು ಸೆಷನ್ನಲ್ಲಿ ವಿ ಆರ್ ನಾಟ್ ಎಕ್ಸಾಕ್ಟ್ಲಿ ಸ್ಪೆಕ್ಯುಲೇಟಿಂಗ್ ದಿ ಕಟ್ ಆಫ್. ಅಂದರೆ ಇಷ್ಟೇ 90 ಇರುತ್ತೆ, 95 ಇರುತ್ತೆ, 100 ಇರುತ್ತೆ, 110 ಇರುತ್ತೆ. ಅದು ನಮ್ಮದು ಈ ಸದ್ಯ ಈ ವಿಡಿಯೋನ ಉದ್ದೇಶ ಓವರ್ ಆಲ್ ಹೇಗಿತ್ತು ಅನಾಲಿಸಿಸ್, ವಾಟ್ ವಾಸ್ ಅ ಫಸ್ಟ್ ರಿಯಾಕ್ಷನ್, ಫಸ್ಟ್ ಥಾಟ್ಸ್ ಅಬೌಟ್ ದಿ ಪೇಪರ್ ಅನ್ನೋಂಥದ್ದು ಮಾತ್ರ. ಓಕೆ, ಒಂದು. So first analysis or the first comment about this paper 1 was easy in comparison with the paper 2. ಮತ್ತೆ ಆಗಸ್ಟಲ್ಲಿ ಆದಂತಹ ಪೇಪರ್ಗೆ ಹೋಲಿಸಿದ್ರಲ್ಲಿ ಖಂಡಿತವೂ ಈ ಪೇಪರ್ ಈಸಿ ಇತ್ತು. ಈಗ ಪಾಯಿಂಟ್ ನಂಬರ್ 2 ಏನು ಅಂತಂತಂದರೆ, ಹಾಗಾದರೆ ಈಸಿ ಇತ್ತು ಅಂತಂತಂದರೆ ಎಂಟೈರ್ 100 ಕ್ವಶನ್ಸ್ ಈಸಿ ಇತ್ತಾ? ಅಬ್ಸಲ್ಯೂಟ್ಲಿ ನೋ. ಯಾಕಂತಂದರೆ ನೀವು ಯಾವಾಗ ಪ್ರಶ್ನೆಗಳನ್ನು ನೋಡ್ತಿರಲ್ಲ, ಪ್ರಶ್ನೆಗಳು ನೋಡಿದಾಗ, ದೇರ್ ವರ್ 2 kind of ಆನ್ಸರ್ಸ್ ಟು ದಿ ಕ್ವೆಶನ್ಸ್. ಆಸ್ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ, ನೀವು ಉದಾಹರಣೆಗೆ ನೋಡ್ಬೋದು. ಲೆಟ್ ಮೀ ಶೋ ಯು ದಿ ವಾಟ್ ಐ ಮೀನ್. ಓಕೆ, ಕ್ವೆಶನ್ ನಂಬರ್ 78 ಆ್ಯಂಡ್ ಕ್ವೆಶನ್ ನಂಬರ್ 80 ನೋಡಿ. ಓಕೆ, 4 ಆಪ್ಷನ್ಸ್ ಯಾವ ರೀತಿ ಇದೆ? ಓನ್ಲಿ 1 ಆಫ್ ದಿ ಅಬವ್, ಓನ್ಲಿ 2 ಆಫ್ ದಿ ಅಬವ್, ಓನ್ಲಿ 3 ಆಫ್ ದಿ ಅಬವ್, ಆಲ್ ಆಫ್ ದಿ ಅಬವ್. ಈ ಥರ ಏನು ಪ್ರಶ್ನೆಗಳಿರುತ್ತೆ, ಈ ಪ್ರಶ್ನೆಗಳು ಏನು ಅಂದರೆ ದೇ ಮೇಕ್ ದೆಮ್ ಆಸ್ ದಿ ಟಫ್. ಓಕೆ, ವೆರಾಸ್ ದೀಸ್ ಕ್ವೆಶನ್ಸ್ ಹ್ಯಾಪನ್ಸ್ ಟು ಬಿ ಸ್ಟ್ರೇಟ್ ಫಾರ್ವರ್ಡ್. ಉದಾಹರಣೆಗೆ 77 ನೋಡ್ಬೋದು ನೀವು. ಉದಾಹರಣೆಗೆ 77 ನೋಡಿದ್ರೆ ನಿಮಗೆ ಓನ್ಲಿ ಎ ಆ್ಯಂಡ್ ಸಿ ಆರ್ ಕರೆಕ್ಟ್, ಓನ್ಲಿ ಎ ಆ್ಯಂಡ್ ಬಿ ಆರ್. ಯಾಕಂದರೆ ಇಂಥ ಪ್ರಶ್ನೆಗಳು ಏನಾಗುತ್ತೆ, ಒಂದು ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡಿದ್ರಿ, ಉದಾಹರಣೆಗೆ ಬಿನ ಎಲಿಮಿನೇಟ್ ಮಾಡಿದ್ರಿ, ಬಿನ ಒಂದು ವೇಳೆ ನೀವು ಎಲಿಮಿನೇಟ್ ಮಾಡಿದ್ರೆ ನಿಮ್ಗೆ ಉಳಿಯೋದು 2 ಆಪ್ಷನ್, ಆಪ್ಷನ್ 1 ಇಲ್ಲ ಆಪ್ಷನ್ 3. ಆದರೆ ಇಲ್ಲಿ ಹಂಗಲ್ಲ, ನಿಮಗೆ ಅದರ್ ಆಪ್ಷನ್ ಬಗ್ಗೆನೂ ಗೊತ್ತಿರಬೇಕು. ಉದಾಹರಣೆ ನೋಡಿ, ಈಗ ಗಲ್ಫ್ ಆಫ್ ಅಕಾಬಾ ಯಾವುದದು, ವಿಚ್ ಕಂಟ್ರೀಸ್ ನೇಬರ್ ಮಾಡುತ್ತೆ? ಜಾರ್ಡನ್ ಮಾಡುತ್ತಾ, ಇದು ಮಾಡುತ್ತಾ? ಈಗ ಅಂದರೆ ನಿಮಗೆ ನಾನು ಎಕ್ಸ್ಪೆಷಲಿ ಒಂದು ಪ್ರಶ್ನೆ ಬಗ್ಗೆ, ವಾಟ್ ಮೇಕ್ಸ್ ಕಾಂಪ್ಲಿಕೇಟೆಡ್ ಅಂತ ನಾನು ನಿಮಗೆ ಒಂದು ಸಿಂಪಲ್ ಒಂದು ಪ್ರಶ್ನೆ ಉದಾಹರಣೆ ಮೂಲಕ ತೋರಿಸ್ತೀನಿ. ಉದಾಹರಣೆಗೆ ನೋಡಿ, ಕ್ವಶನ್ ನಂಬರ್ 16. ಕನ್ಸಿಡರ್ ದಿ ಫಾಲೋವಿಂಗ್ ಕಂಟ್ರೀಸ್: ಫಿನ್ಲ್ಯಾಂಡ್, ನಾರ್ವೆ, ಅರ್ಮೇನಿಯಾ, ಕಜಕಿಸ್ತಾನ್, ನಾರ್ತ್ ಕೊರಿಯಾ. ಈ
ಮೇಲ್ಕಂಡ ಯಾವ ದೇಶಗಳು ರಷ್ಯಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈಗ ನೋಡಿ, ನಾರ್ತ್ ಕೊರಿಯಾ ಹಂಚಿಕೊಳ್ಳುತ್ತೆ, ಎಸ್. ಕಜಕಿಸ್ತಾನ್ ಹಂಚಿಕೊಳ್ಳುತ್ತೆ, ಎಸ್. ಈಗ ಪ್ರಶ್ನೆ ಉಳಿಯುತ್ತೆ ಫಿನ್ಲ್ಯಾಂಡ್, ನಾರ್ವೆ, ಅರ್ಮೇನಿಯಾ. ಫಿನ್ಲ್ಯಾಂಡ್ ಇಸ್ ಡೈರೆಕ್ಟ್ಲಿ ನೇಬರಿಂಗ್ ಕಂಟ್ರಿ ಆಫ್ ಏನು ಇದು, ಸೊ ನಮಗೆ ಡೌಟೇ ಇರಲ್ಲ. ಅಂದ್ರೆ 3 ಕಂಟ್ರೀಸ್ ಅಂತೂ ಹಂಚ್ಕೊಳ್ಳುತ್ತೆ ಅಂತ ಗೊತ್ತು. ಈಗ ಉದಾಹರಣೆಗೆ ನಾರ್ವೆ ನೋಡಿ, ನೀವು ನಾರ್ವೆನ ಸ್ಪಷ್ಟವಾಗಿ ಗಮನಿಸಿದ್ರೆ ವೆರಿ ಸ್ಮಾಲ್ ಟೈನಿ ಪಾರ್ಟ್ ಆಫ್ ನಾರ್ವೆ ಏನಾಗುತ್ತೆ, ಇಟ್ ಶೇರ್ಸ್ ಅ ಬಾರ್ಡರ್ ವಿತ್ ದಿ ರಷ್ಯಾ. ವೆರಿ ಸ್ಮಾಲ್ ಪಾರ್ಟ್, ಜಸ್ಟ್ ಒಂದು ಸ್ಮಾಲ್ ಪಾರ್ಟ್ ಹ್ಯಾಸ್ ಕಮ್ ಅಪ್. ಸೊ ಅಷ್ಟು ಒಂದು ಪರಿಪಕ್ವತೆಯಿಂದ ಯಾರಿಗೆ ಮ್ಯಾಪ್ ಗೊತ್ತಿರುತ್ತೆ, ದೇ ಆರ್ ದ ಓನ್ಲಿ ಒನ್ ಹೂ ವಾಸ್ ಏಬಲ್ ಟು ಸಾಲ್ವ್ ದಿಸ್ ಕ್ವೆಶ್ಚನ್. ಉದಾಹರಣೆ ಅರ್ಮೇನಿಯಾ ನೆವರ್ ಶೇರ್ಸ್ ಅ ಬಾರ್ಡರ್, ಬಟ್ ಅಜರ್ಬೈಜಾನ್ ಶೇರ್ ಮಾಡ್ಕೊಳ್ಳುತ್ತೆ. ಪರೀಕ್ಷೆಯಲ್ಲಿ ಕುಂತಾಗ ಅಜರ್ಬೈಜಾನ್ ಅರ್ಮೇನಿಯಾ ನಡುವೆ ಸ್ವಲ್ಪನೂ ಕನ್ಫ್ಯೂಸ್ ಆದರೆ ದಿ ಎಂಟೈರ್ ಇದನ್ನೇ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಥರದ್ದು ಕೆಲವು ಪ್ರಶ್ನೆಗಳು, ಅಂದರೆ ಮೇಲ್ನೋಟಕ್ಕೆ ಪ್ರಶ್ನೆ ಈಸಿ ಅನಿಸಿದ್ರು ಅದನ್ನು, ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಕುಂತು ನಾವು ಒಂದು ಪ್ರಶ್ನೆಯನ್ನ ಬಿಡಿಸ್ತಾ ಹೋದಾಗ ಅಲ್ಲಿ ಆ ಪ್ರಶ್ನೆ ಕೊಡುವಂಥ ಫೀಲೇ ಬೇರೆ ನಮಗೆ. ಸೊ ನಾಟ್ ಎಂಟೈರ್ಲಿ ದಿ ಪೇಪರ್ 1 ವಾಸ್ ಈಸಿ. ಫಾರ್ ಶ್ಯೂರ್ ಎಸ್, ದೇರ್ ವರ್ ಅಟ್ ಲೀಸ್ಟ್ 40 to 45 ಕ್ವೆಶನ್ಸ್ ಇತ್ತು. ಅದನ್ನು ಏನು ಅಂತಂದರೆ ಸ್ವಲ್ಪ ಅನಾಲಿಸಿಸ್ ಮೂಲಕ ಸಾಲ್ವ್ ಮಾಡುವಂಥದ್ದು ಇತ್ತು. ಯಾಕಂತಂದರೆ ಸಾಮಾನ್ಯವಾಗಿ ಕಟ್ ಆಫ್ ಹೇಗಿರುತ್ತೆ ಅಂದರೆ, ಆನ್ ಅನ್ ಆವ್ರೇಜ್ ಆಗಿ ಎಲ್ಲರೂ ಸಾಲ್ವ್ ಮಾಡುವಂಥ ಕ್ವೆಶನ್ ಪ್ಲಸ್ ಅನದರ್ 5 to 7 ಕ್ವೆಶನ್ಸ್, ದಟ್ ಆರ್ ದ ಓನ್ಲಿ ದೋಸ್ 5 ಕ್ವೆಶನ್ಸ್ ವಿಚ್ ಡಿಟರ್ಮೈನ್ ದಿ ಕಟ್ ಆಫ್. ಸೊ ಹೀಗಾಗಿ ನಾವು ಅಂದುಕೊಂಡಂತೆ ಅಷ್ಟು ಈಸಿನೂ ಇರಲಿಲ್ಲ, ಹಾಗಂತ ಈ ಪೇಪರ್ ಅಷ್ಟು ಟಫ್ ಕೂಡ ಇರಲಿಲ್ಲ. ದಟ್ಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈಗ ಇಫ್ ನೀವು ನೋಡಿದ್ರೆ ನೀವು ಸಂಪೂರ್ಣವಾಗಿ ಈ ಕ್ವೆಶನ್ ಪೇಪರ್ ವಾಸ್ ಹೆವಿಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೆಶನ್ ಪೇಪರ್. ನೀವು ಉದಾಹರಣೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಗೋಬೋದು, ಎಕನಾಮಿಕ್ಸ್ ತಗೋಬೋದು, ಇಲ್ಲ ಬಂದಿರುವಂಥ ಪಾಲಿಟಿ ಕ್ವೆಶನ್ಸ್ ಇರ್ಬೋದು. ದೇ ವರ್ ಆಲ್ ಹೆವಿಲಿ ಇನ್ಕ್ಲೈನ್ಡ್ ಟುವರ್ಡ್ಸ್ ದಿ ಇನ್ನು ನಮ್ಮ ದಿನ ಪ್ರಚಲಿತ ಘಟನೆಗಳ ಹೆವಿ ಇನ್ಕ್ಲಿನೇಷನ್ ಅನ್ನು ತೋರಿಸ್ತಾ ಇತ್ತು. 1. 2, ಯಾರು ತುಂಬ ಚೆನ್ನಾಗಿ ಕರೆಂಟ್ ಅಫೇರ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಪ್ರಶ್ನೆ ಪತ್ರಿಕೆ ಈಸಿ ಅನಿಸೋದ್ರಲ್ಲಿ ತಪ್ಪೇನಿಲ್ಲ. 1. ಓಕೆ, ದಿಸ್ ಅವರ್ ಪಾಯಿಂಟ್ ನಂಬರ್ 2. ಇಫ್ ಯು ಲುಕ್ ಎಟ್, ಯಾಕಂದರೆ ಒಂದು ರಫ್ಲಿ ನಿಯರ್ಲಿ ಒಂದು 45 to 47 ಕ್ವೆಶನ್ಸ್ ವರ್ ಮೋರ್ ಆರ್ ಲೆಸ್ ಆಫ್ ದಿ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್. ಅದೇ ರೀತಿ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ದೇ ವರ್ ರೇಂಜಿಂಗ್ ಬಿಟ್ವೀನ್ ದಿ 13 to 15, 13 to 15. So this was the point number 3, where the question is completely the current affairs based. So next one, the analysis, what we are able to say ಅಂತಂದ್ರೆ, this question paper has the ಅಂದರೆ ಏನಂತಾರೆ, ಒಂದು ಛಾಯೆ, ಅಂದರೆ UPSC ಇರುವ ಕೆಲವೊಂದು ಪ್ರಶ್ನೆಗಳು ಕೇಳಿರುವಂಥ ಛಾಯೆ ಇಲ್ಲಿ ಅಲ್ಲಲ್ಲಿ ಕೇಳಿ ಬರುತ್ತೆ. ಅಥವಾ ಉದಾಹರಣೆಗೆ ಕೆಲವೊಂದು ಕ್ವೆಶನ್ CDS ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ, CAPF ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು KPSC ಎಕ್ಸಾಮ್ ಬರೀರಿ, ಇಲ್ಲ UPSC ಎಕ್ಸಾಮ್ ಬರೀರಿ, ಯಾವತ್ತೂ ಕೂಡ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ರೆಫರ್ ಮಾಡಲೇಬೇಕು. ಒಮ್ಮೊಮ್ಮೆ ಪ್ರೀವಿಯಸ್ ಇಯರ್ ಕ್ವೆಶನ್ನ ಸ್ವಲ್ಪ ತಿರುಚಿ KS ಅಲ್ಲಿ ಕೇಳಿರುವಂಥ ಏನು ಉದಾಹರಣೆಗಳು ಇದ್ದಾವೆ, ಇನ್ಕ್ಲೂಡಿಂಗ್ ದಿಸ್ ಪೇಪರ್. ಅಟ್ ದ ಸೇಮ್ ಟೈಮ್ UPSC ಯಲ್ಲೂ ಕೂಡ ದಿಸ್ ಹ್ಯಾಪನ್ ಇನ್ ದ ಇಯರ್ 2014 and 2015. The same question was asked in the 2015 Buddhana related, which all the cities that Buddha visited during his lifetime ಅಂತ ಒಂದು ಪ್ರಶ್ನೆ ಇತ್ತು. That question was asked straight away. So these are our initial analysis about this particular question paper. So we are shortly going to have an analysis of a paper 2 as well. ಅದಾದಮೇಲೆ ಈಚ್ ಪೇಪರ್ನ ಡೀಟೇಲ್ಡ್ ಕೀ ಆನ್ಸರ್ಗಳನ್ನು ಕೂಡ ನಮ್ಮ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕೀಪ್ ವಾಚಿಂಗ್ ಚಾನಲ್ so that you stay updated. Thank you. Keep watching.